ಸಿಕ್ಕಿದ್ದೇ ಸೀರುಂಡೆ ಭ್ರಷ್ಟಾಚಾರವೇ ಚಾಳಿ. ಎಲ್ಲೆಲ್ಲಿ ಏನೇನ್ ಸಿಗುತ್ತೆ ಅಲ್ಲೆಲ್ಲೂ ಕೈ ಚಳಕಾನೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ವರ್ಷವಾಯಿತು. ಗ್ಯಾರಂಟಿಗಳು ತುಕ್ಕು ಹಿಡಿದಿದ್ದು ಪಿಂಕಿನೂ ಇಲ್ಲ, ಲಕ್ಷ್ಮೀನೂ ಇಲ್ಲ. ನಿತ್ಯ ಕೇಳಿಸೋದು ಬರೀ ಅಕ್ರಮಗಳ ಸುಪ್ರಭಾತವೇ. ಇನ್ನು ಸುಪ್ರಭಾತ ಕೇಳಿದ ಮೇಲೆ ಬಿಜೆಪಿ ಸುಮ್ಮನೆ ಇರುತ್ತಾ? ಭರ್ಜರಿ ಪಾಕಶಾಲೆಯನ್ನ ಸಿದ್ಧಪಡಿಸಿ ಸಿದ್ದು ಕುರ್ಚಿ ಪತನಕ್ಕೆ ಮುಹೂರ್ತವನ್ನ ಇಟ್ಟಿದೆ. ಸ್ವತಃ ವಿಜಯೇಂದ್ರ ಹೇಳಿದಂಥ ಆ ಮುಂದಿನ 2 ತಿಂಗಳ ರಹಸ್ಯದ ಕಥೆ ಮಾತ್ರ ನೀವು ನೋಡ್ಲೇಬೇಕು. ವಾಲ್ಮೀಕಿ ನಿಗಮದ ಹಗರಣ ಇರ್ಬೋದು, ಮೂಡಾದಿರ್ಬೋದು, ಇದು ಸಣ್ಣ ವಿಚಾರ ಅನ್ಕೋಬೇಡಿ. ಹಣವನ್ನ ಕೊಳ್ಳೆ ಹೊಡೆದಿದ್ದಾರೆ ಕಾಂಗ್ರೆಸ್ ಸರ್ಕಾರ. ಇವರು ಪ್ರಾಮಾಣಿಕ ತನಿಖೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ವರುಷ ಉರುಳಿದ ಬಳಿಕ ಕಾಂಗ್ರೆಸ್ ಸರ್ಕಾರದಲ್ಲಿ ಹರುಷವೇ ಮಾಯವಾಗಿದೆ. ಮುಡಾ ಮಾಡಿದ ಮೂರಾವಟ್ಟೆ ಕೆಲಸಕ್ಕೆ ಸಿದ್ದು ಮನೆ ಕಟ್ಟುವ ಮುನ್ನವೇ ಸಿಡಿಲು ಹೊಡೆದಿದೆ. ಮುಂಗಾರು ಅಧಿವೇಶನದಲ್ಲಿ ತೊಯ್ದು ತೊಪ್ಪೆಯಾದ ಸಿಮೆಂಟು, ಗಾರೆ, ಇಟ್ಟಿಗೆ ಎಲ್ಲ ಗಟ್ಟಿಯಾಗಿ ಸೈಟ್ನಲ್ಲಿ ಲಾಕ್ ಆದ ಸಿದ್ದರಾಮಯ್ಯ ಫ್ಯಾಮಿಲಿ ಅಕ್ಷರಶಃ ಪ್ರವಾಹದಲ್ಲಿ ಸಿಲುಕಿದ ಅನುಭವದಲ್ಲಿದ್ದಾರೆ. ಏನ್ರಿ ಇದು, ಕರ್ನಾಟಕ ಏನೋ ಸ್ಕ್ಯಾಮ್ ನಾಟಕ ಆಗೋಯ್ತಾ? ಸಿಎಂ ಕುರ್ಚಿ ಪತನದ ಭವಿಷ್ಯ ನುಡಿದಿದ್ದೇಕೆ ಕಮಲ ಕ್ಯಾಪ್ಟನ್? ಇದು ಅವತ್ತೇ ಹೊತ್ತಿದ ಕಿಡಿ. ಸಿಎಂ ಕುರ್ಚಿಯ ಸುತ್ತವೇ ಸುತ್ತಿದ ಈ ಅಂತರ್ಯುದ್ಧ ಹಿಂದೆಂದೂ ಕಾಣದ ಬಾಹ್ಯ ಕದನಕ್ಕೂ ಸಿದ್ದು ಸಮರ ಸನ್ನದ್ಧರಾಗಬೇಕಿದೆ. ಭೂಚಕ್ರದ ವ್ಯೂಹ ಭೇದಿಸಲಾಗದೆ ಪರದಾಡ್ತಾ ಇರೋ ಸಿದ್ದು ಮೇಲೆ ಗೂಗ್ಲೆ ಎಸೆದ ಬಿಜೆಪಿಯ ಕ್ಯಾಪ್ಟನ್ ಸಿಎಂ ಕುರ್ಚಿ ವಿಕೆಟ್ ಪತನದ ಭವಿಷ್ಯ ನುಡಿದಿದ್ದಾರೆ. ಈ ಭವಿಷ್ಯ ರಾಜ್ಯ ರಾಜಕಾರಣದಲ್ಲಿ ಕಂಪನವನ್ನೇ ಸೃಷ್ಟಿಸಿದೆ. ಭೂಚಕ್ರದಲ್ಲಿ ಲಾಕ್ ಆದ ಸಿದ್ದು ಸಿಎಂ ಕುರ್ಚಿಗೆ ಬಂತ ಕಂಟಕ. 2 ತಿಂಗಳ ನಂತರ ಅಂತ ಅಲ್ಪ ವಿರಾಮ ಇಟ್ಟಿದ್ದೇಕೆ ವಿಜಯೇಂದ್ರ? ನ್ಯೂಸ್ ಫಸ್ಟ್ ನ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸರ್ಕಾರ ಪತನದ ಹೇಳಿಕೆ ಸಂಚಲನ ಎಬ್ಬಿಸಿದೆ. ರಾಜ್ಯದಲ್ಲಿ ದೊಡ್ಡ ಸದ್ದು ಮಾಡ್ತಾ ಇರೋ ಮುಡಾ ಅಕ್ರಮ, ಸಿದ್ದು ಕುರ್ಚಿಗೂ ಗಂಡಾಂತರ ಇದೆ ಎನ್ನುವಂತಹ ಸೂಕ್ಷ್ಮ ಎಳೆಯೊಂದನ್ನ ಎಳೆದು ಸಿದ್ದು ಪದಚ್ಯುತಿ ನಿಶ್ಚಿತ ಅನ್ನುವ ಭವಿಷ್ಯ ನುಡಿದಿದ್ದಾರೆ. ಅಲ್ಲದೆ ಅದಕ್ಕೆ 2 ತಿಂಗಳ ಡೆಡ್ಲೈನ್ ನೀಡಿ ವೇಟ್ ಅಂಡ್ ಸಿ ಅಂತ ಸಸ್ಪೆನ್ಸ್ ಡಾಟ್ ಇಟ್ಟಿದ್ದಾರೆ. ಆದ್ರೆ ಮೂಡ ಹಗರಣ ಎತ್ತಿರ್ತಕ್ಕಂಥದ್ದೇ ಕಾಂಗ್ರೆಸ್ ಅವರು ಪಿತೂರಿ ಮಾಡಿದ್ದಾರೆ ಅಂತಕ್ಕಂಥ ಚರ್ಚೆ ನಮ್ಮ ಕಿವಿಗೂ ಕೂಡ ಬಿದ್ದಿದೆ. ಸತ್ಯಾಂಶಗಳು ಬರೋದ್ರಿಂದಲೇ ಗೊತ್ತಾಗಬೇಕು. ಸಿದ್ದರಾಮಯ್ಯನವರಿಗೆ ಹೊರಗಡೆ ಶತ್ರುಗಳಿಗಿಂತ ಒಳಗಡೆ ಶತ್ರುಗಳೇ ಜಾಸ್ತಿ ಅಂತೀರಾ? ಎಲ್ಲಾ ಪಕ್ಷದಲ್ಲಿ ಇದ್ದೇ ಇರ್ತದೆ, ಇವಾಗಲೂ ಕೂಡ ಹಾಗೆ ಆಗಿದೆ ಅಂತಕ್ಕಂಥದ್ದು ನನ್ನ ಭಾವನೆ. 2.5 ವರ್ಷ ಇಡ್ತಾರ ಸರ್, ಅಥವಾ ಈ ಕೇಸಲ್ಲಿ ಪದಚ್ಯುತಿಗೊಳ್ತಾರ ಸರ್? 2 ತಿಂಗಳು ಆದ್ಮೇಲೆ ಹೇಳ್ತೇನೆ. ಅಂದ್ರೆ 2 ತಿಂಗಳು ಡೌಟ್ ಅಂತ ಹೇಳ್ತೀರಾ? 2 ತಿಂಗಳು. ಬೇರೆ ರಾಜ್ಯಗಳ ಎಲೆಕ್ಷನ್ಗೆ ನಿಗಮದ ಲೂಟಿ ಹಣ ಬಳಕೆ, ಎಸ್ಐಟಿ ಮೂಲಕ ಮೂಲಗಳಿಂದ ಬೊಕ್ಕಸ ಭರ್ತಿ ಕೆಲಸ. ಇನ್ನು ವಾಲ್ಮೀಕಿ ನಿಗಮದಲ್ಲಿ ಕಲೆಕ್ಷನ್ ಆದಂತಹ 187 ಕೋಟಿ ಹಣ ಬೇರೆ ರಾಜ್ಯದ ಎಲೆಕ್ಷನ್ನಲ್ಲಿ ಬಳಕೆಯಾಗಿದೆ. ಈಗ ಎಸ್ಐಟಿ ಮೂಲಕ ರಿಕವರಿ ನಾಟಕ ಆಗ್ತಾ ಇದ್ದು ಬೇರೆ ಮೂಲದಿಂದ ಬೊಕ್ಕಸ ತುಂಬುವ ಕೆಲಸ ನಡೀತಾ ಇದೆ ಅಂತ ವಿಜಯೇಂದ್ರ ಮತ್ತೊಂದು ಬಾಂಬ್ ಸಿಡಿಸಿದ್ದಾರೆ. ಇವತ್ತು ರಾಜ್ಯದ ಜನತೆ ತಮ್ಮ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೇನೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರ್ತಕ್ಕಂಥ ಹಗರಣ ಒಂದು ಕಡೆ 187 ಕೋಟಿ ಹೊರ ರಾಜ್ಯಕ್ಕೆ ಹೋಗಿ ಹಣವನ್ನು ಲೂಟಿ ಮಾಡಿ ಚುನಾವಣೆ ಬಳಸಿರ್ತಕ್ಕಂಥದ್ದು. ಈಗೇನು ಬುಡಕ್ ಬಂದಿದೆ ಅಂತೇಳಿ ಬೇರೆ ಸೋರ್ಸಿಂದ ಹೋಗಿ ಹಣವನ್ನು ಕೊಟ್ಟು ಅಕೌಂಟ್ಗಳಿಗೆ ಹಾಕಿಸಿ 2ನೇ ರೌಂಡ್ ಹಣವನ್ನು ವಾಪಸ್ ತರಿಸಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಮೊದಲು ಹೋಗಿದ್ದು ಹಣ ಹೋಗ್ಬಿಟ್ಟಿದೆ, ಅದೇನು ಬರಲ್ಲ, ಹೋಯ್ತು. ಪ್ರಾಮಾಣಿಕ ನಮ್ಮ ಎಸ್ ಐ ಟಿ ತನಿಖೆ ಮಾಡ್ತದೆ ಅಂತೇಳಿ ರಾಜ್ಯದ ಜನತೆಗೆ ತೋರಿಸ್ಬೇಕು ಅಂತೇಳಿ ಅದನ್ನ ನೆಪ ಮಾಡಿಕೊಂಡು ಮತ್ತೊಂದು ಟ್ರಕ್ಕಲ್ಲಿ ದುಡ್ಡನ್ನು ಕಳಿಸಿ ಅವ್ರ ಅಕೌಂಟ್ಗಳಿಗೆ ಜಮಾ ಮಾಡಿಸಿ ಭಾಳ ಪ್ರಾಮಾಣಿಕ ತನಿಖೆ ಮಾಡ್ತದೆ ಎಸ್ ಐ ಟಿ. ಸ್ವಾಮಿ, CBI ಬೇಡ, EDನೂ ಬೇಡ ಅಂತೇಳಿ ಸುಮ್ಮನೆ ಜನರಿಗೆ ಕಣ್ಣಿಗೆ ಮಣ್ಣಿರ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ದು. ಏನಾಗುತ್ತೋ ಏನೋ, ಸಿದ್ದು ಮನದಲ್ಲಿ ಬಿರುಗಾಳಿ. ಡೆಲ್ಲಿ ಯಾತ್ರೆಗೆ ಡೇಟ್, ಹೈಕಮಾಂಡ್ಗೆ ರಿಪೋರ್ಟ್. ಏನ್ ಬಹಳ ಜನ ಚೀಫ್ ಮಿನಿಸ್ಟರ್ ಆಗಬೇಕು ಅನ್ನೋರೆಲ್ಲ ಟವಲ್ ಆಗ್ತಾರೆ. ಈಗ ಚೀಫ್ ಮಿನಿಸ್ಟರ್ ಆಗಬೇಕು ಅನ್ನೋರು ನಮ್ಮ ಪಾರ್ಟಿನಲ್ಲಿ ಬಹಳ ಜನ ಡಿಸರ್ವ್ಡ್ ಪರ್ಸನ್ಸ್ ಇದ್ದಾರೆ. ಅವರೆಲ್ಲರೂ ಟವಲ್ ಆಗ್ತಾರೆ. ಕೆಲವರು ಹಿಡ್ಕೊಂಡು ಟವಲ್ ಹಾಕೊಂಡು ನಿಂತಿದ್ದಾರೆ. ಈಗ ನೀವು
ಕುಮಾರಸ್ವಾಮಿನೇ ಕೇಳಿ ಯಾರು ಅಂತ. ಇದು ನಿನ್ನೆಯಷ್ಟೇ ಸಿಎಂ ನೀಡಿದ್ದ ಹೇಳಿಕೆ. ಸಿಎಂ ಸ್ಥಾನಕ್ಕೆ ಬಹಳ ಮಂದಿ ಟವಲ್ ಹಾಕಿದ್ದಾರೆ ಅಂತ ಹೇಳ್ಕೊಂಡಿದ್ದ ಸಿದ್ದು ದಿಢೀರಾಗಿ ಡೆಲ್ಲಿ ಯಾತ್ರೆ ಫಿಕ್ಸ್ ಮಾಡಿದ್ದು ಅಚ್ಚರಿಗೆ ಕಾರಣವಾಗಿದೆ. ರಾಜೀನಾಮೆಗೆ ಆಗ್ರಹಿಸ್ತಾ ಇರೋ ಮಧ್ಯೆ ಸಿಎಂ ಬದಲಾವಣೆಯ ಚರ್ಚೆ ಸದ್ದು ಮಾಡ್ತಾ ಇದೆ. ಜುಲೈ 30ಕ್ಕೆ ಡೆಲ್ಲಿಗೆ ಹಾರಲಿರುವ ಸಿಎಂ ಸೋನಿಯಾ, ರಾಹುಲ್, ಖರ್ಗೆ ಭೇಟಿಗೆ ಮುಂದಾಗಿದ್ದಾರೆ ಅಂತ ಗೊತ್ತಾಗಿದೆ. ಒಟ್ಟಾರೆ ಬ್ಯಾಕ್ ಟು ಬ್ಯಾಕ್ ಹಗರಣಗಳಿಂದ ಸಿದ್ದು ಫ್ರಂಟು ಬ್ಯಾಕು ಡ್ಯಾಮೇಜ್ ಆಗಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.